ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಮಲ್ಲಪ್ಪ ಹಲ್ಯ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ ನನ್ನ ಬೆಂಗಳೂರು ಜೀವನಕ್ಕೆ ವಿದಾಯ ಹೇಳಿ ನನ್ನ ಹುಟ್ಟೂರಿಗೆ ಬಂದೆ ಅಂತೇಳಿ. ಸೊ ಆನಂತರ ಏನು ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಕ್ಲೂ ಕೊಟ್ಟೆ. ಗೋಟ್ ಫಾರ್ಮಿಂಗ್ ಅಥವಾ ಚಿಕನ್ ಫಾರ್ಮಿಂಗ್ ಅಥವಾ ಕ್ಯಾಟಲ್ ಫಾರ್ಮಿಂಗ್ ಮಾಡಬೇಕು, ಅಥವಾ ನಿಮ್ಮ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕೋಳಿ ಅಥವಾ ಆಡು ಸಾಕಾಣಿಕೆ ಅಥವಾ ದನ ಕರುಗಳನ್ನ ಸಾಕಾಣಿಕೆ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡು ಬಂದಿದ್ದೀನಿ ಅಂತೇಳಿ. ಸೊ ಇವೆಲ್ಲವನ್ನ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕಂತಂದರೆ ಇನ್ಫಾರ್ಮೇಷನ್, ನಾಲೆಜ್. ಸೊ ನಾಲೆಜ್ ಆದ ನಂತರನೇ ನಾವು ಕೈ ಹಾಕಬೇಕು. ಯಾಕಂದರೆ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರ್ತವೆ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನಮಗೆ ಮೊದಲಿಗೆ ಅನುಭವ ಇರಲ್ಲ. ಅನುಭವ ಇತ್ತಂದರೆ ನಾವು ಇದೆಲ್ಲ ಸಾಕಾಣಿಕೆ ಮಾಡಿ ಸೊ ನಾವು ಮುಂದುವರಿಬೋದು, ಏನು ತೊಂದರೆ ಇಲ್ಲ. ಆದರೆ ಯಾವುದೇ ರೀತಿ ಅನುಭವ ಇಲ್ಲದೆ ನಾವು ಮಾಡ್ತೀವಿ ಅನ್ನೋದಾದರೆ ಮೊದಲಿಗೆ ಇನ್ಫಾರ್ಮೇಷನ್ ಬೇಕು. ಅದ್ರ ಬಗ್ಗೆ ಹಲವಾರು ಶೆಡ್ಗಳನ್ನ ತಿರುಗಿ ನೋಡಬೇಕಾಗತ್ತೆ. ಆನಂತರ ಗೌರ್ಮೆಂಟಿಂದ ಹಲವಾರು ಸ್ಕೀಮ್ಗಳಿರ್ತವೆ. ಸೊ ನಾಲೆಜ್ ಕೊಡಲಿಕ್ಕೆ, ಅಂದರೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅಂತೇಳಿ ಹಲವಾರು ಸ್ಕೀಮ್ಗಳಿರುತ್ತೆ. ಅಂಥ ಒಂದು ಸ್ಕೀಮ್, ಅಂಥ ಒಂದು ನಾಲೆಜ್ ಸೆಂಟ್ರಿಗೆ ಬಂದಿದ್ದೀನಿ. ಅದು KFRC ಅಂತೇಳಿ, ಕರ್ನಾಟಕ ಫಾರ್ಮರ್ಸ್ ರಿಸೋರ್ಸ್ ಸೆಂಟರ್. ಇದಿರೋದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ, ಬಾಗಲಕೋಟೆಯಲ್ಲಿ ಇದೆ. ಸೊ ಆ ಒಂದು ಸೆಂಟ್ರಿಗೆ ಬಂದಿದ್ದೀನಿ. ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತಂದರೆ, ಈಗ ಕುರಿ ಅಥವಾ ಆಡು ಸಾಕಾಣಿಕೆ ಬಗ್ಗೆ ಇರ್ಬೋದು, ಅಥವಾ ನಿಮಗೆ ಕೋಳಿ ಸಾಕಾಣಿಕೆ ಬಗ್ಗೆ ಇರ್ಬೋದು, ಹೈನುಗಾರಿಕೆ ಬಗ್ಗೆ ಇರ್ಬೋದು, ಆನಂತರ ಎರೆಹುಳ ಗೊಬ್ಬರ ಬಗ್ಗೆ ಇರ್ಬೋದು, ಇನ್ನೂ ಹಲವಾರು ಒಂದು ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ. ಅವು ಯಾವ್ಯಾವ ಟೈಮಲ್ಲಿ ಇರ್ತವೆ ಅವುಗಳ ಮಾಹಿತಿ ತೊಗೊಂಡು ನಾವು ಬಂದಿಲ್ಲಿ ಅಟೆಂಡ್ ಆಗ್ಬೋದು. ಆನಂತರ ಇದ್ರ ಜೊತೆಗೆ ಇದು ಮುಗಿದ ನಂತರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಲೋನ್ ಕೂಡ ತಗೊಂಡು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಇವತ್ತು ಆಡು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಬಂದಿದ್ದೀನಿ. ಇದು 3 ದಿನದ ಟ್ರೈನಿಂಗ್ ಆಗಿದೆ ಆ್ಯಕ್ಚುಲಿ ಸ್ನೇಹಿತರೆ. ಈ 3 ದಿನದಲ್ಲಿ ಏನೇನು ಹೇಳ್ತಾರೆ ಅಂತಂದರೆ, ನಾನು ಆಲ್ರೆಡಿ ಈಗ 2 ದಿನ ಕಂಪ್ಲೀಟ್ ಮಾಡಿದ್ದೀನಿ. ಇದು 3ನೇ ದಿನ. ಸೊ ಇವತ್ತು ಲಾಸ್ಟ್ ಯಾವ್ದಾದ್ರು ಫಾರ್ಮ್ ಕರ್ಕೊಂಡೋಗಿ ಆಡು ಸಾಕಾಣಿಕೆ ಯಾರು ಮಾಡ್ತಿರ್ತಾರೆ ಅವ್ರ ಹತ್ರ ಕರ್ಕೊಂಡೋಗಿ ನಮಗೆ ಡೈರೆಕ್ಟಾಗಿ ಲೈವ್ ಆಗಿ ತೋರಿಸ್ತಾರೆ. ಅವ್ರು ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿರ್ತಾರೆ, ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಯಾವ ರೀತಿ ಮೇವು ಹಾಕಬೇಕು, ಇವೆಲ್ಲವನ್ನ ಲೈವ್ ಆಗಿ ತೋರಿಸ್ಕೊಡ್ತಾರೆ. ಅದಕ್ಕಿಂತ ಮೊದಲು ಈಗ 2 ದಿನ ನಾನು ಏನೇನು ಕಲಿತೆ ನಾನು ಇಲ್ಲಿ ಅಂತ ಹೇಳೋದಾದರೆ, ಸೊ ಫಸ್ಟ್ ಬಂದಿನ ಯಾವ್ಯಾವ ರೀತಿ ನಾವು ತಳಿಗಳನ್ನು ಸೆಲೆಕ್ಟ್ ಮಾಡಬೇಕು. ಆಡಿನ ತಳಿ ನಾನು ಸ್ಪೆಸಿಫಿಕ್ಕಾಗಿ ಆಡಂತ ಸೆಲೆಕ್ಟ್ ಮಾಡ್ಕೊಂಡಾದರೆ ಯಾವ ರೀತಿ ತಳಿಗಳು ಸಿಗ್ತವೆ, ನಮ್ಮ ಲೋಕಲಲ್ಲಿ ಯಾವ್ಯಾವ ರೀತಿ ಆಡಿನ ತಳಿಗಳು ಸಿಗ್ತವೆ, ಅದ್ರ ಜೊತೆಗೆ ಹೊರಗಿನ ದೇಶದ ಯಾವ ತಳಿಗಳು ಸಿಗ್ತವೆ, ನಾವು ಯಾವ ರೀತಿ ಕ್ರಾಸ್ ಬ್ರೀಡಿಂಗ್ ಮಾಡಿದರೆ ಯಾವ ರೀತಿ ನಮಗೆ ಅದು ಮಾಂಸ ಮತ್ತು ಹಾಲು ಉತ್ಪಾದನೆ ಎಷ್ಟು ಪ್ರಮಾಣದಲ್ಲಿ ಸಿಗ್ತವೆ ಅನ್ನೋದು ಮಾಹಿತಿ ಕೂಡ ಕೊಡ್ತಾರೆ. ಆನಂತರ ರೋಗಗಳು, ಮುಖ್ಯವಾಗಿ ಯಾವ ರೀತಿ ರೋಗಗಳು ಬರ್ತವೆ. ಆಡು ಒಂದು ತುಂಬ ಮೃದುವಾದಂಥ ಪ್ರಾಣಿ. ಸೊ ಏನಾದ್ರು ಸಣ್ಣ ಪುಟ್ಟ ರೋಗ ಬಂದ್ರೂ ಕೂಡ ಇಮಿಡಿಯೇಟಾಗಿ ಸತ್ತು ಹೋಗ್ತವೆ. ತುಂಬ ಹೊತ್ತು ಕಾಯೋ ಸಮಯ ಇರಲ್ಲ, ಡಾಕ್ಟ್ರ್ ಬರುವಷ್ಟು ಸಮಯ ಇರಲ್ಲ. ಸೊ ನಾವು ಆಗ ಫಸ್ಟ್ ಏಡ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಆ ರೋಗಗಳು ಬಾರದಂತೆ ಯಾವ ರೀತಿ ಕಾಪಾಡ್ಕೋಬೇಕು, ಯಾವ್ಯಾವ ಲಸಿಕೆಗಳನ್ನ ಹಾಕಬೇಕು, ಯಾವ ರೀತಿ ಮೆಡಿಸಿನ್ಗಳನ್ನ ಹಾಕಬೇಕು, ಈ ಜಂತು ಹುಳ ಅಂತ ಬರುತ್ತೆ ಅದಕ್ಕೆ ಯಾವ ರೀತಿ ಹಾಕಬೇಕು, ET ಅಂತ ಬರುತ್ತೆ, PPR ಅಂತ ಬರುತ್ತೆ, ಹಲವಾರು ರೋಗಗಳು ಬರ್ತಿರ್ತವೆ. ಸೊ ಇವುಗಳಿಗೆ ಯಾವ್ಯಾವ ರೀತಿ ಲಸಿಕೆಗಳನ್ನ ಹಾಕಬೇಕು, ಪ್ರತಿ ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ, ಇವೆಲ್ಲ ಮಾಹಿತಿ ಕೊಡ್ತಾರೆ. ಆನಂತರ ನಿಮ್ಮ ಶೆಡ್ಡನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಯಾವ ಕಡೆ ಬಾಗಿಲನ್ನೇ ಬಿಟ್ಟಿರಬೇಕು, ನೀರನ್ನು ಯಾವ ರೀತಿ ಅವಕ್ಕೆ ಕೊಡಬೇಕು, ಎಷ್ಟು ಮೇವು ಕೊಡಬೇಕು, ಯಾವ ರೀತಿ ಮೇವುಗಳನ್ನ ಕೊಡಬೇಕು ಅನ್ನೋಂಥ ಮಾಹಿತಿ ಕೂಡ ಕೊಡ್ತಾರೆ. ಮೇವಲ್ಲಿ ನೀವು ಸ್ಪೆಸಿಫಿಕ್ಕಾಗಿ ನೋಡೋದಾದರೆ ಒಣ ಮೇವು, ಹುಲ್ಲು ಅಥವಾ ಹಸಿ ಮೇವು ಅಂತ ಇರುತ್ತೆ. ಹಸಿ ಮೇವಲ್ಲಿ ನೇಪಿಯರ್ ಅಂತ ಇರುತ್ತೆ, ಅದರಲ್ಲಿ ಹಲವಾರು ವಿಧಗಳಿರುತ್ತೆ. ಸೊ ಈ ಆಡಿನ ಮಾಂಸ ಖಂಡಗಳು ಬೆಳಿಬೇಕಾದ್ರೆ ಅಥವಾ ಹಾಲು ಜಾಸ್ತಿ ಕೊಡ್ಬೇಕಾದ್ರೆ ಅದರಲ್ಲಿ ಯಾವ ರೀತಿ ಸ್ಮಾರ್ಟ್ ನೇಪಿಯರ್ ಬರುತ್ತೆ, ಇನ್ನೂ ಹಲವಾರು ವಿಧಗಳು ಬರ್ತವೆ. ಆನಂತರ ಒಣ ಮೇವು ಕೊಡ್ತಾನಂದರೆ ಅದರಲ್ಲಿ ಯಾವ ರೀತಿ ಕೊಡಬೇಕು, ಎಷ್ಟು ಪ್ರಮಾಣ ಕೊಡಬೇಕು ಅನ್ನೋದು ಕೂಡ ಮಾಹಿತಿ ಕೊಡ್ತಾರೆ. ಆನಂತರ ಕೊನೆಯ ದಿನ ಇವತ್ತು ಕೆಲವೊಂದು ಶೆಡ್ಗಳಿಗೆ ಕರ್ಕೊಂಡೋಗಿ ಅಲ್ಲಿ ಆ ಒಂದು ಫಾರ್ಮರ್ಸ್ ಅಥವಾ ಏನು ಸಾಕಾಣಿಕೆ ಮಾಡ್ತಿರ್ತಾರೆ ಅವ್ರು ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾರೆ, ಯಾವ ರೀತಿ ಈ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ ಇನ್ನೂ ಅವರು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಿದ್ದಾರೆ. ಎಷ್ಟೋ ಜನ ಈ NML ಸ್ಕೀಮಲ್ಲಿ ಆಡಿನ ಫಾರ್ಮನ್ನು ತಯಾರು ಮಾಡಿ 1 ವರ್ಷದಲ್ಲಿ ಎಲ್ಲವನ್ನು ಕ್ಲೋಸ್ ಮಾಡ್ಕೊಂಡು ಹೋದ ಹಲವಾರು ಉದಾಹರಣೆಗಳಿವೆ. ನಮ್ಮ ಸುತ್ತಮುತ್ತ ನಾವು ನೋಡಿದ್ದೀವಿ ಕೂಡ. ಆನಂತರ ಬ್ಯಾಂಕಿಂಗ್ ಸೆಕ್ಟರ್ನವ್ರು ಕೂಡ ಈ ಒಂದು ಇದಕ್ಕೆ ಬಂದು, ಈ ಸೆಂಟ್ರಿಗೆ ಬಂದು ಯಾವ ರೀತಿ ಲೋನ್ಗಳು ಸಿಗ್ತವೆ, ಮತ್ತು ಆ ಲೋನ್ಗಳನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳಿರಬೇಕು, ಎಷ್ಟು ಎಜುಕೇಷನ್ ಆಗಿರ್ಬೇಕು ನಮಗೆ, ಈ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಅದ್ರ ಜೊತೆಗೆ ಯಾರು ಈ KFRCಯನ್ನು ರನ್ ಮಾಡ್ತಿದ್ದಾರೆ ಅಂದರೆ ಇದು ಯಾವುದೇ ಕೃಷಿ ಇಲಾಖೆಯಿಂದಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಒಂದು KFRC ರನ್ ಆಗ್ತಿರುತ್ತೆ. ಹಲವಾರು ಬ್ಯಾಂಕ್ಗಳು ಕೂಡಿಕೊಂಡು
ಈ ಒಂದು ರೈತರಿಂದ ಲಾಭ ತಗೋತಾರೆ, ಡಿಪಾಸಿಟ್ಗಳನ್ನ ಮಾಡಿಕೊಂಡು ಅದರಿಂದ ಲಾಭ ತಗೋತಾರೆ. ಆ ರೀತಿ ರೈತರಿಗೆ ಯಾವ ರೀತಿ ಲಾಭ ಕೊಡಬೇಕು ಅನ್ನೋದ್ರ ಮುಖಾಂತರ ಈ ಮಾಹಿತಿಯನ್ನು ಕೊಟ್ಟು ಅವರಿಗೆ ಲೋನ್ಗಳನ್ನ ಕೊಡೋದ್ರ ಮೂಲಕ ಈ KFRC ರನ್ ಮಾಡುತ್ತೆ. ಸೊ ಇದರಲ್ಲಿ ನಬಾರ್ಡ್ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, SBI ಆಗಿರ್ಬೋದು ಮೂಲತಃ. ಸೊ ಈ ರೀತಿ ಹಲವಾರು ಬ್ಯಾಂಕ್ಗಳು ಕೂಡ್ಕೊಂಡು ಈ ಒಂದು KFRCಯನ್ನು ರನ್ ಮಾಡ್ತಿದ್ದಾರೆ. ಇವತ್ತು ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ಹೋಗಿ ಟ್ರೈನಿಂಗ್ ಸೆಂಟರ್ ಯಾವ ರೀತಿ ಇರುತ್ತೆ. ಆನಂತರ ನಿಮಗೆ ಇಲ್ಲಿ ಊಟ ವಸತಿ ಕೂಡ ಇರುತ್ತೆ. ಈ ಟ್ರೈನಿಂಗಲ್ಲಿ ಯಾವುದೇ ರೀತಿ ₹1 ಚಾರ್ಜ್ ಇಲ್ಲದೆ 3 ಹೊತ್ತು ಬೆಳಿಗ್ಗೆ ತಿಂಡಿ, ಟೀ, ಮಧ್ಯಾಹ್ನ ಊಟ, ಸಂಜೆ ಟೀ ಮತ್ತು ರಾತ್ರಿ ಊಟ ಜೊತೆಗೆ ವಸತಿ ಕೂಡ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಉಚಿತವಾಗಿ ನಿಮಗೆ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ. ಹಲವಾರು ಸರ್ಕಾರದ ಯೋಜನೆಗಳು ಕೊನೆಯ ವ್ಯಕ್ತಿ ರೈತನಿಗೆ ಹೋಗಿ ಮುಟ್ಟೋದೇ ಇಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದರೆ ಅವನಿಗೆ ಸಪೋರ್ಟಿವ್ ಆಗಿ ಎಷ್ಟೋ ಸರ್ಕಾರಗಳು ನಿಂತಿರ್ತವೆ, ಆದರೆ ಅದು ಹೋಗಿ ಕೊನೆಯ ವ್ಯಕ್ತಿಗೆ ರೀಚ್ ಆಗೋದಿಲ್ಲ. ಸೊ ಆದ್ದರಿಂದ ಈ ಒಂದು ವಿಡಿಯೋನ ನಿಮಗೆ ಮಾಡ್ತಿದ್ದೀನಿ. ಇದನ್ನು ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ. KFRC ಇದರ ಮೂಲಕ ಅದರ ಆಶಯಗಳು ಈಡೇರಲಿ ಅನ್ನೋದು ನನ್ನ ಆಶೆ ಕೂಡ. 3ನೇ ದಿನ ಇವತ್ತು ನಾನು ಇಲ್ಲೇ ಸ್ಟೇ ಮಾಡಿದ್ದೆ. ಸೊ ಆ ಒಂದು ಟ್ರೈನಿಂಗ್ ಸೆಂಟರ್ ಯಾವ ರೀತಿ ಇರುತ್ತೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನಾನು ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದನ್ನು ಮರ್ತಿದ್ದೀನಿ. ಇದು ಬಾಗಲಕೋಟೆ ನವನಗರದ 96 ಸೆಕ್ಟರ್ನಲ್ಲಿ ಬರುತ್ತೆ. ಸೊ ಅದೊಂದು ಪಾಯಿಂಟ್ ನೋಟ್ ಮಾಡಿಟ್ಕೊಳ್ಳಿ. ಅಂದರೆ ನಾವು ಎಲ್ಲಿ ಅಂತ ಹುಡ್ಕೋದಕ್ಕಾಗಬಾರ್ದು. 96 ಸೆಕ್ಟರ್ನಲ್ಲಿ KFRC ಅಂತ ಹೇಳಿದ್ರೆ ಇದು ಗದ್ದನಕೆರೆಯಿಂದ ಕೂಡ ಸಮೀಪ ಆಗುತ್ತೆ, ಸೀಮಿಕೇರಿಯಿಂದ ಕೂಡ ಇನ್ನೂ ಸಮೀಪ ಆಗುತ್ತೆ. ನೀವು ಅಲ್ಲಿ ಬಂದು ಈ 96 ಸೆಕ್ಟರ್ ನವನಗರಕ್ಕೆ ಬಂದರೆ ಈ KFRC ಸಿಗುತ್ತೆ. ಸೊ ಅಲ್ಲಿ ಬಂದು ನೀವು ಎನ್ಕ್ವೈರಿ ಮಾಡ್ಬೋದು. ನಿಮಗೆ ಬೇಕಾದಂಥ ಒಂದು 10-15 ಜನ ಬಂದು ನಮ್ಗೆ ಈ ಥರದ ಟ್ರೈನಿಂಗ್ ಕೊಡು ಅಂತಂದರೂ ಕೂಡ ಅವರು ರೆಡಿ ಮಾಡಿ ಆ ಟ್ರೈನಿಂಗ್ ಫೆಸಿಲಿಟಿಯನ್ನು ಅವೈಲೇಬಲ್ ಮಾಡಿ ಕೊಡ್ತಾರೆ ನಮಗೆ. ಬನ್ನಿ ನಮಗೆ ಇವಾಗ ಸೆಂಟ್ರನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಸ್ನೇಹಿತರೆ, ಇಲ್ಲಿ ಮೊದಲ ಬಂದ 30 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾಕಂದರೆ ಈ ಟ್ರೈನಿಂಗ್ ಸೆಂಟರ್ನಲ್ಲಿ ಕೇವಲ 30 ಸೀಟ್ಗಳು ಮಾತ್ರ ಇದೆ. ಇವಾಗ ನಾವೆಲ್ಲ ಸೇರಿ ಈ ಒಂದು ಗೋಟ್ ಫಾರ್ಮ್ ನೋಡೋಕೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ಕುರಿ ಸಾಕಾಣಿಕೆ ಮಾಡಿದ್ದಾರೆ ಮತ್ತು ಕೋಳಿ ಸಾಕಾಣಿಕೆ ಕೂಡ ಮಾಡಿದ್ದಾರೆ. 8,000 ಕೋಳಿ ಸಾಕಾಣಿಕೆ ಇದೆ, 100 ಕುರಿ ಸಾಕಾಣಿಕೆ ಇದೆ. ಅವರೆಲ್ಲ ಅನುಭವಗಳನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.